ಯಾವುದೇ ಕೆಮಿಕಲ್ ಬಳಸದೆ ನ್ಯಾಚುರಲ್ ಆಗಿ ಕೈಗೆ ಮೆಹಂದಿ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಅದು ವೀಳ್ಯದೆಲೆಯಿಂದ ಯಾವ ಥರ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ಒಂದು 10 ವೀಳ್ಯದೆಲೆ ತಗೊಂಡಿದ್ದೀನಿ. ಎಲೆ ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ನಾವು ದಿನನಿತ್ಯ ಪೂಜೆಗೆಲ್ಲ ಬಳಸ್ತೀವಲ್ಲ, ಅದೇ ಎಲೆನ ತಗೊಂಡು ನಾನು ಕೈಗೆ ಮೆಹಂದಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಇದನ್ನ ಕ್ಲೀನಾಗಿ ತೊಳ್ಕೋಬೇಕು ಎಲೆನ. ನಿಮಗೆ ಎಷ್ಟು ಬೇಕು ಅಷ್ಟು ಎಲೆನ ತಗೋಬೋದು. ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಕೂಡ ರೆಡಿ ಮಾಡ್ಕೋಬೋದು. ಇಲ್ಲ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಎಲೆನ ಹಾಕ್ಕೊಂಡು ನೀವು ಕಲರ್ನ ರೆಡಿ ಮಾಡ್ಕೋಬೋದು. ಇದು ತೊಳ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ತೊಗೊಂಡಿದ್ದೀನಿ. ಈ ಎಲೆ ಏನು ತೊಗೊಂಡಿದ್ದೀನಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ನೀವು ಚಿಕ್ಕ ಮಕ್ಳಿಗೆ ಕೂಡ ಯೂಸ್ ಮಾಡ್ಬೋದು, ಮತ್ತು ಡ್ಯಾನ್ಸ್ಗೆಲ್ಲ ಹೋಗುವ ಮಕ್ಳಿಗೆ ಕೂಡ ಯೂಸ್ ಮಾಡ್ಬೋದು. ಸಡನ್ನಾಗಿ ರೆಡಿ ಮಾಡಿಕೊಂಡು ಕಲರ್ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಸುಣ್ಣ ಹಾಕ್ಕೊಂಡಿದ್ದೀನಿ. ನಾವು ತಿನ್ನೋಕ್ಕೆಲ್ಲ ಬಳಸ್ತೀವಲ್ಲ ಅದೇ ಸುಣ್ಣನೇ ಯೂಸ್ ಮಾಡ್ಬೋದು. ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಕೂಡ ಆರ್ಗ್ಯಾನಿಕ್ ಅರಿಶಿನ ಯೂಸ್ ಮಾಡಿ, ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿರುವಂತಹ ಅರಿಶಿನ ಇದು. ಇವಾಗ ನೋಡಿ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಂಡಿದ್ದೀನಿ. ನೈಸಾಗಿ ರುಬ್ಕೋಬೇಕು ಅಂತನಿಲ್ಲ, ತರಿಯಾಗಿ ರುಬ್ಕೊಂಡ್ರೆ ಸಾಕು. ಇವಾಗ ಆ ರಸನ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಏನೋ ಬೇಕು ಅಂದಾಗ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಎಲೆನೂ ಕೂಡ ಜಾಸ್ತಿ ಹಾಕೋಬೋದು. ಇವಾಗ ನೋಡಿ ಎಲ್ಲನೂ ಕೂಡ ರಸನೆಲ್ಲ ಹಿಂಡಿ ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ನಾನು ಗೋಪುರಂ ಕುಂಕುಮನ ಹಾಕ್ಕೊಂಡಿದ್ದೀನಿ. ಕುಂಕುಮ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ತುಂಬ ತೆಳುವಾಗಿ ಕೂಡ ಕಲಿಸ್ಕೋಬಾರ್ದು. ಮೀಡಿಯಮ್ ಆಗಿ ಕಲಿಸ್ಕೋಬೇಕು. ನೀವು ಮೆಹಂದಿ ಎಲ್ಲ ಯಾವ ಥರ ಹಾಕ್ಕೊಳ್ತೀರೋ ಅದೇ ಥರನೇ ಕಲಿಸ್ಕೋಬೇಕು. ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಹಾಕ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನಾನು ಯಾವುದೇ ಡಿಸೈನ್ ಕೂಡ ಹಾಕ್ಕೊಂಡಿಲ್ಲ. ನೀವು ಫಸ್ಟೇ ಡಿಸೈನ್ನ ಡ್ರಾ ಮಾಡಿಕೊಂಡು ಆಮೇಲೆ ಹಾಕೋಬೋದು. ನಾನು ಸುಮ್ಮನೆ ಒಂದು ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಕಲರ್ ಯಾವ ಥರ ಬರುತ್ತೆ ಅಂತ ತೋರ್ಸೋಕ್ಕೋಸ್ಕರ ಒಂದು ಡಿಸೈನ್ ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ. ನಿಮಗೆ ಬೇರೆ ಬೇರೆ ಥರ ಡಿಸೈನ್ ಹಾಕ್ಕೊಂಡು ಅದ್ರ ಮೇಲೆ ಹಾಕೋಬೋದು. ಈ ಕಲರ್ ನಿಮಗೆ 2 ರಿಂದ 3 ದಿವಸ ಇರುತ್ತೆ. ಆದರೆ ಜಾಸ್ತಿಯಾಗಿ ನೀರಲ್ಲಿ ಕೈ ಹಾಕ್ತಾ ಇದ್ದರೆ ಕಲರ್ ಬೇಗ ಹೊರಟೋಗುತ್ತೆ. ಅದು ಬಟ್ಟೆ ಎಲ್ಲ ವಾಶ್ ಮಾಡಿದ್ರೆ ತುಂಬ ಹೊತ್ತು ಹೋಗುತ್ತೆ ಇದು. ಇವಾಗ ಸಡನ್ನಾಗಿ ನೀವು ಎಲ್ಲರೂ ಫಂಕ್ಷನ್ಗೆ ಹೋಗಬೇಕು, ಬರ್ತ್ಡೇ ಪಾರ್ಟಿಗೆ ಹೋಗಬೇಕು ಅಂದಾಗ ಮೆಹಂದಿ ಇಲ್ಲ ಅಂದರೆ ಈ ಥರ ಟ್ರೈ ಮಾಡಿ ನೋಡಿ. ದಿಢೀರಾಗಿ ಮೆಹಂದಿನ ರೆಡಿ ಮಾಡಿ ನೀವು ಕೈಗೆ ಹಾಕೋಬೋದು. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ, ಡಾರ್ಕಾಗಿ ಕಲರ್ ಬರುತ್ತೆ. ಇವಾಗ ಹಾಕ್ಕೊಂಡಾಗಿದೆ. ಇದನ್ನು ಚೆನ್ನಾಗಿ ಡ್ರೈ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಡ್ರೈ ಆಗಬೇಕು. ಒಂದು ಚೂರು ಕೂಡ ನೀರಿರಬಾರ್ದು ಅದರಲ್ಲಿ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಮುಟ್ಟಿದಾಗ ನಿಮಗೆ ಎಲ್ಲಿಯೂ ಕೂಡ ಅಂಟಬಾರ್ದು, ಆ ಥರ ಒಣಗಿರಬೇಕು. ಡ್ರೈ ಆದಮೇಲೆ ನೋಡಿ ತೊಳೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಡ್ರೈ ಆದಮೇಲೆ ತೊಳ್ಕೊಬೇಕು. ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಬಂದಿದೆ ಅಂತ. ಇವಾಗ ನಾವು ಭರತನಾಟ್ಯ ಕ್ಲಾಸಿಗೆಲ್ಲ ಬೇರೆ ಬೇರೆ ಕೆಮಿಕಲ್ನ ಯೂಸ್ ಮಾಡ್ತೀವಿ ಮಕ್ಕಳಿಗೆ. ಇದನ್ನು ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ನ್ಯಾಚುರಲ್ ಆಗಿ ಕಲರ್ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ. ಅದು 5 ನಿಮಿಷದಲ್ಲಿ ದಿಢೀರಾಗಿ ನಾವು ಕೈಗೆ ಕಲರ್ ಮೆಹಂದಿನ ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ನಾವು ಮೆಹಂದಿ ಹಾಕ್ಕೊಂಡಿಲ್ಲ ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.